ಗೈಸ್, ಐಮ್ ಬ್ಯಾಕ್ ವಿತ್ ಅ ನ್ಯೂ ವಿಡಿಯೋ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ಇವತ್ತಿನ ಕ್ಲಾಸಲ್ಲಿ ನಾನು ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಹೇಳ್ತೀನಿ. ಈ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಹೇಗೆ ಅಂತ ಹೇಳಿದ್ರೆ, ತುಂಬ ಬಿಗಿನರ್ಸ್ಗೆ ಈ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಆದ್ದರಿಂದ ನಾನು ಬೇಸಿಕ್ಸ್ನ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಸೊ ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಸೊ ನಾವು ರಿಯಲ್ ಟೈಮ್ ಚಾರ್ಟ್ ಓಪನ್ ಮಾಡಿದಾಗ ನಮಗೆ ಗ್ರೀನ್ ಮತ್ತು ರೆಡ್ ಕ್ಯಾಂಡಲ್ಗಳು ಕಾಣಿಸುತ್ತೆ. ಗ್ರೀನ್ ಕ್ಯಾಂಡಲ್ ಅಂದರೆ ಇಲ್ಲಿರೋ ವೈಟ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಅಂದರೆ ಇಲ್ಲಿರೋ ಬ್ಲ್ಯಾಕ್ ಕ್ಯಾಂಡಲ್ ಆಗಿರುತ್ತೆ. ಸೊ ಗ್ರೀನ್ ಕ್ಯಾಂಡಲಲ್ಲಿ ಮಾರ್ಕೆಟ್ ಓಪನ್ ಆಗೋ ಪ್ಲೇಸ್ ಇಲ್ಲಿರುತ್ತೆ ಮತ್ತು ಕ್ಲೋಸಿಂಗ್ ಇಲ್ಲಿರುತ್ತೆ. ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಗಿ ಮತ್ತೆ ಡೌನ್ಗೆ ಬರುತ್ತೆ. ಅಲ್ಲಿ ಒಂದು ಕಡ್ಡಿ ಥರ ಫಾರ್ಮೇಷನ್ ಆಗಿರುತ್ತೆ, ಅಪ್ ಸೈಡ್ ಮತ್ತು ಡೌನ್ ಸೈಡ್. ಈ ಕಡ್ಡಿ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಶಾಡೋ ಅಂತ ಕರಿತೇವೆ. ಸೊ ಮೇಲ್ಗಡೆ ಆಗಿರೋದ್ರಿಂದ ಇದನ್ನ ನಾವು ಅಪ್ಪರ್ ಶಾಡೋ ಅಂತ ಕರಿತೇವೆ. ಡೌನ್ ಸೈಡ್ ಈ ಕಡ್ಡಿ ಫಾರ್ಮೇಷನ್ಗೋಸ್ಕರ ನಾವು ಇಲ್ಲಿ ಲೋವರ್ ಶಾಡೋ ಅಂತ ಕರಿತೇವೆ. ಅದೇ ಥರ ರೆಡ್ ಕ್ಯಾಂಡಲಲ್ಲೂ ಸಹ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ, ಕ್ಲೋಸಿಂಗ್ ಡೌನ್ ಸೈಡ್ಗೆ ಇರುತ್ತೆ. ಅಂದರೆ ಇದು ಬಿಯರಿಶ್ ಸೈನ್ ಅಂದ್ಬಿಟ್ಟು ಕೆಳಗೆ ಬೀಳ್ತಾ ಇರುತ್ತೆ ಅಂತ ಅರ್ಥ. ಸೊ ಆಸ್ ಯೂಶುವಲ್ ನಾನು ಈ ಕಡ್ಡಿಗಳನ್ನ ನಾವು ಶಾಡೋ ಅಂತ ಕರಿತೇವೆ. ಇನ್ನು ನಾವು ಮಾರ್ಕೆಟ್ ಸೈಜ್ನ ಏನಾದರೂ ನೋಡಬೇಕು ಅಂದರೆ ಇದರಲ್ಲಿ ಶಾರ್ಟ್ ಸೈಜ್ ಬುಲ್ಲಿಶಲ್ಲಿ ನೋಡಬೇಕು ಅಂದರೆ ಇದು ಸ್ಮಾಲ್ ಗ್ರೀನ್ ಕ್ಯಾಂಡಲ್, ಇದು ಲಾಂಗ್ ಗ್ರೀನ್ ಕ್ಯಾಂಡಲ್ ಅಂತ ಇದು ನಾವು ಕರಿತೇವೆ. ಸೇಮ್ ವೇ ಇಲ್ಲಿ ರೆಡ್ ಸ್ಮಾಲ್ ರೆಡ್ ಕ್ಯಾಂಡಲ್ ಆ್ಯಂಡ್ ಲಾಂಗ್ ರೆಡ್ ಕ್ಯಾಂಡಲ್ ಅಂತೇಳಿ ನಾವು ಕರಿತೇವೆ. ಈ ಥರ ಸ್ಮಾಲ್ ಫಾರ್ಮೇಷನ್ ಆದಾಗ ಅಷ್ಟೊಂದೇನು ಫೋರ್ಸ್ ಮಾರ್ಕೆಟಲ್ಲಿ ಇರೋಲ್ಲ ಅಂತ. ಅದೇ ರೀತಿ ಈ ಥರ ಲಾಂಗ್ ಗ್ರೀನ್ ಕ್ಯಾಂಡಲ್ ಆಗಿರ್ಬೋದು, ರೆಡ್ ಕ್ಯಾಂಡಲ್ ಆಗಿರ್ಬೋದು, ಈ ಥರ ಫಾರ್ಮೇಷನ್ ಮಾಡ್ತು ಅಂದರೆ ಮೂಮೆಂಟ್ ತುಂಬಾ ಇರುತ್ತೆ ಅಂತ ನಾವಲ್ಲಿ ಅರ್ಥ ಮಾಡ್ಕೊಬೇಕು. ಫೋರ್ಸ್ ತುಂಬಾ ಇರುತ್ತೆ ಅಥವಾ ತುಂಬ ಬಯರ್ಸ್ ಇಲ್ಲಿ ಪಾರ್ಟಿಸಿಪೇಷನ್ಸ್ ಇದ್ದಾರೆ ಅಂದ್ಬಿಟ್ಟು. ಅದೇ ಥರ ಇಲ್ಲಿ ಸೆಲ್ಲರ್ಸ್ ತುಂಬ ಜನ ಇರ್ತಾರೆ ಅಂತ ನಾವು ತಿಳ್ಕೊಬೋದು. ಆ್ಯಂಡ್ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಹೇಳಿದಾಗೆ ಇಲ್ಲಿ ಏನು ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ಮತ್ತು ಮಾರ್ಕೆಟ್ ಡೌನ್ ಫಾಲ್ ಆಗಿ ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಇದನ್ನು ನಾವು ಶಾಡೋ ಅಂತ ಕರಿತೇವೆ. ಸೊ ಅದೇ ರೀತಿ ಈ ಕ್ಯಾಂಡಲಲ್ಲೂ ಸಹ ಈ ಅಪ್ಸೈಡ್ ಶಾಡೋ ನಾವು ಅಪ್ಸೈಡ್ ಕಡ್ಡಿ ಏನಿರುತ್ತೆ ಅದನ್ನು ನಾವು ಅಪ್ಪರ್ ಶಾಡೋ ಅಂತ ಕರಿತೇವೆ. ಲೋ ಸೈಡ್ ಏನಾದರೂ ಈ ಥರ ಕಡ್ಡಿ ಫಾರ್ಮೇಷನ್ ಆಯಿತು ಅಂದರೆ ನಾವು ಇದನ್ನ ಲೋವರ್ ಶಾಡೋ ಅಂತ ಕರಿತೇವೆ ಅಥವಾ ಟೈಲ್ ಅಂತಲೂ ನಾವು ಕರಿತೇವೆ. ಸೊ ಲಾಂಗ್ ಅಪ್ಪರ್ ಶಾಡೋ ಅಂತ ಹೇಳಿದ್ರೆ ಇದು ನಮಗೆ ಡೌನ್ ಸೈಡ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ. ಅದೇ ರೀತಿ ಲಾಂಗ್ ಲೋವರ್ ಶಾಡೋ ಅಂತ ಹೇಳಿದ್ರೆ ಮಾರ್ಕೆಟ್ ಫೋರ್ಸ್ ಡೌನ್ ಸೈಡಿಂದ ಫೋರ್ಸ್ ಹಾಕಿದ್ದಾರೆ, ಸೊ ಮೇಲೆ ಹೋಗುತ್ತೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ್ಯಂಡ್ ಎನ್ಗಲ್ಫಿಂಗ್ ಬಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್. ಸೊ ಈ ಎನ್ಗಲ್ಫಿಂಗ್ ಬಾರಲ್ಲಿ ಬಿಯರಿಶ್ ಎನ್ಗಲ್ಫಿಂಗ್ ಪ್ಯಾಟ್ರನ್ ಮತ್ತು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟ್ರನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬಿಯರಿಶ್ ಎನ್ಗಲ್ಫಿಂಗ್ ಪ್ಯಾಟ್ರನ್ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ಸ್ಮಾಲ್ ಗ್ರೀನ್ ಕ್ಯಾಂಡಲ್ನ ಬಿಗ್ ರೆಡ್ ಕ್ಯಾಂಡಲ್ ಏನಾದರೂ ಕವರ್ ಮಾಡಿತ್ತು ಅಂತ ಹೇಳಿದ್ರೆ ಅದನ್ನ ನಾವು ಬಿಯರಿಶ್ ಎನ್ಗಲ್ಫಿಂಗ್ ಬಾರ್ ಅಂತ ಕರಿತೇವೆ. ಸೊ ಎನ್ಗಲ್ಫಿಂಗ್ ಅಂದರೆ ಅರ್ಥನೇ ಕವರ್ ಮಾಡಿರೋದು ಅಂತ ಅರ್ಥ. ಇಲ್ಲಿ ಗ್ರೀನ್ ಕ್ಯಾಂಡಲನ್ನು ರೆಡ್ ಕ್ಯಾಂಡಲ್ ಕಂಪ್ಲೀಟ್ ಆಗಿ ಕವರ್ ಮಾಡಿರುತ್ತೆ. ಅಂದರೆ ಇಲ್ಲಿ ಸೆಲ್ಲರ್ಸ್ ತುಂಬ ಜನ ಇರ್ತಾರೆ, ಡೌನ್ ಸೈಡ್ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಬಿಯರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ಗೆ ಇದು ಎಕ್ಸಾಂಪಲ್ ಆಗಿರುತ್ತೆ. ಸೊ ನೋಡಿ, ಮಾರ್ಕೆಟ್ ಗ್ರೀನ್ ಕ್ಯಾಂಡಲ್ನ ಫಾರ್ಮೇಷನ್ ಮಾಡಿಕೊಂಡು ಅಪ್ಸೈಡ್ ಹೋಗ್ತಾ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ಮಾಲ್ ಗ್ರೀನ್ ಕ್ಯಾಂಡಲ್ನ ಬಿಗ್ ರೆಡ್ ಕ್ಯಾಂಡಲ್ ಏನು ಮಾಡುತ್ತೆ, ಕವರ್ ಮಾಡಿರುತ್ತೆ. ಅದನ್ನು ನಾವು ಎನ್ಗಲ್ಫಿಂಗ್ ಬಾರ್ ಅಂತ ಕರಿತೇವೆ. ಸೊ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಫಾರ್ಮ್ ಆದಮೇಲೆ ಮಾರ್ಕೆಟ್ ಡೌನ್ ಸೈಡ್ ಮೂಮೆಂಟ್ನ ಕೊಡುತ್ತೆ. ಸೊ ಈ ಎಕ್ಸಾಂಪಲ್ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಅದೇ ರೀತಿ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಹೇಳಿದ್ರೆ ಸ್ಮಾಲ್ ರೆಡ್ ಕ್ಯಾಂಡಲ್ನ ಗ್ರೀನ್ ಕ್ಯಾಂಡಲ್ ಕವರ್ ಮಾಡಿರುತ್ತೆ, ಅದನ್ನು ನಾವು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಕರಿತೇವೆ. ಬಟ್ ಪ್ರೀವಿಯಸ್ ಸ್ಲೈಡಲ್ಲಿ ಸ್ಮಾಲ್ ಗ್ರೀನ್ ಕ್ಯಾಂಡಲ್ನ ರೆಡ್ ಕ್ಯಾಂಡಲ್ ಕವರ್ ಆಗಿತ್ತು, ಬಟ್ ಇಲ್ಲಿ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗಿರೋದ್ರಿಂದ ಸ್ಮಾಲ್ ರೆಡ್ ಕ್ಯಾಂಡಲ್ನ ಗ್ರೀನ್ ಕ್ಯಾಂಡಲ್ ಕವರ್ ಮಾಡಿರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಮಾರ್ಕೆಟ್ ಡೌನ್ ಸೈಡ್ ಫಾಲ್ ಆಗಬೇಕಾದ್ರೆ ಈ ರೀತಿ ಎನ್ಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ. ಅಂದರೆ ಸ್ಮಾಲ್ ರೆಡ್ ಕ್ಯಾಂಡಲ್ನ ಬಿಗ್ ಗ್ರೀನ್ ಕ್ಯಾಂಡಲ್ ಕವರ್ ಮಾಡಿರುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ನಾವು ನೋಡ್ಬೋದು ಬಿಗ್ ಗ್ರೀನ್ ಕ್ಯಾಂಡಲ್ ಅಂದರೆ ಕನ್ಫರ್ಮೇಷನ್ ಇಲ್ಲಿ ಕೊಟ್ಟಿದೆ, ನಾವು ಇಲ್ಲಿ ಎಲ್ಲಾದರೂ ಎಂಟ್ರಿನ ಕೊಡ್ಬೋದಾಗಿರುತ್ತೆ. ಸೊ ಈ ಥರ ಪ್ಯಾಟರ್ನ್ ಬುಲ್ಲಿಶ್ ಎನ್ಗಲ್ಫಿಂಗ್ ಬಾರ್ ಏನಾದರೂ ಫಾರ್ಮ್ ಆಯಿತು ಅಂದರೆ ನಾವು ಬೈ ಸೈಡ್ ಎಂಟ್ರಿನ ತಗೊಳ್ಬೇಕಾಗುತ್ತೆ. ಆ್ಯಂಡ್ ಒನ್ ಮೋರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಯಾವುದು ಅಂತ ಹೇಳಿದ್ರೆ ಅದು ಡೋಜಿ. ಈ ಡೋಜಿ ಕ್ಯಾಂಡಲ್ ಅಂದರೆ ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಓಪನ್ ಮತ್ತು ಕ್ಲೋಸಿಂಗ್ ಆಲ್ಮೋಸ್ಟ್ ಆಲ್ ಸೇಮ್ ಪ್ಲೇಸ್ ಹತ್ರನೇ ಇರುತ್ತೆ, ಅದನ್ನು ನಾವು ಡೋಜಿ ಕ್ಯಾಂಡಲ್ ಅಂತ ಕರಿತೇವೆ. ಮತ್ತು ಇದು ಹೈಯರ್ ಶಾಡೋ ಮತ್ತು ಲೋವರ್ ಶಾಡೋನ ಇಲ್ಲಿ ಫಾರ್ಮೇಷನ್ ಮಾಡಿರುತ್ತೆ. ಸೊ ಡೋಜಿ ಎಕ್ಸಾಂಪಲ್ ನಾವು ನೋಡಬೇಕು ಅಂತ ಹೇಳಿದ್ರೆ ಇದು ಅಪ್ಸೈಡ್ ಮೂಮೆಂಟ್ ಆದರೂ ಕೊಡ್ಬೋದು ಅಥವಾ ಡೌನ್ ಸೈಡ್ ಮೂಮೆಂಟ್ ಆದರೂ ಕೊಡ್ಬೋದು. ಮಾರ್ಕೆಟ್ ಏನಾದರೂ ಅಪ್ಸೈಡ್ ಹೋಗ್ತಾ ಇತ್ತು, ಡೋಜಿ ಕ್ಯಾಂಡಲ್ ಏನಾದರೂ ಫಾರ್ಮ್ ಆಯಿತು ಅಂದರೆ ಅದು ರಿವರ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದೇ ರೀತಿ ಮಾರ್ಕೆಟ್ ಏನಾದರೂ ಡೌನ್ ಫಾಲ್ ಆಗ್ತಾ ಇತ್ತು, ಇಲ್ಲೆಲ್ಲಾದರೂ ಡೋಜಿ ಫಾರ್ಮ್ ಆಯಿತು ಅಂದರೆ ಮತ್ತೆ ಅಪ್ಸೈಡ್ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂದರೆ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಕಾಂಟ್ರಿಬ್ಯೂಷನ್ ಸೇಮ್ ಇರುತ್ತೆ. ಆ್ಯಂಡ್ ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಅದು ಡ್ರ್ಯಾಗನ್ ಫ್ಲೈ ಡೋಜಿ ಅಂತ. ಈ ಡ್ರ್ಯಾಗನ್ ಫ್ಲೈ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಡ್ರ್ಯಾಗನ್ ಫ್ಲೈ ಅಂದರೆ ಮೇಲೆ ಹಾರೋದು ಅಂತ ಅರ್ಥ. ನೋಡಿ, ಇಲ್ಲಿ ಮಾರ್ಕೆಟ್ ಇಲ್ಲೇ ಓಪನ್ ಆಗಿದೆ ಮತ್ತು ಸೇಮ್ ಪ್ಲೇಸ್ ಹತ್ರನೇ ಕ್ಲೋಸ್ ಆಗಿದೆ. ಆ್ಯಂಡ್ ಡೌನ್ ಸೈಡ್ ಮಾತ್ರ ಇದು ಟೈಲ್ನ ಫಾರ್ಮ್ ಮಾಡಿದೆ ಅಥವಾ ಇದು ಬಿಗ್ ಡೌನ್ ಸೈಡ್ ಫಾರ್ಮೇಷನ್ ಆಗಿದೆ. ಅದನ್ನು ನಾವು ಡ್ರ್ಯಾಗನ್ ಫ್ಲೈ ಅಂತ ಕರಿತೇವೆ. ಇದು ಬುಲ್ಲಿಶ್ ಅಂದರೆ ಇದು ಅಪ್ಸೈಡ್
ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ಅರ್ಥ. ಬುಲ್ಲಿ ಸೈನ್ ತೋರಿಸುತ್ತೆ ಈ ಡ್ರ್ಯಾಗನ್ ಫ್ಲೈ ಡೋಜಿ. ಸೊ ನೋಡಿ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ಮತ್ತೆ ಡೌನ್ ಸೈಡ್ ತುಂಬಾನೇ ಫಾಲ್ ಆಗೋಕ್ಕೆ ಟ್ರೈ ಮಾಡುತ್ತೆ, ಬಟ್ ಇಲ್ಲಿ ಬಯರ್ಸ್ ಮೇಲಕ್ಕೆ ಪುಷ್ ಮಾಡ್ತಾರೆ. ಅದರಿಂದ ಇದು ಫರ್ದರ್ ಮೇಲೆ ಹೋಗೋ ಚಾನ್ಸಸ್ ತುಂಬಾನೇ ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಮಾರ್ಕೆಟ್ ಡೌನ್ ಸೈಡ್ ಮೂವ್ಮೆಂಟ್ನ ಕೊಡ್ತಾ ಇರುತ್ತೆ. ಒನ್ಸ್ ಡ್ರ್ಯಾಗನ್ ಫ್ಲೈ ಡೋಜಿ ಫಾರ್ಮೇಷನ್ ಆದಮೇಲೆ ಅದು ಮಾರ್ಕೆಟ್ ಮೇಲೆ ಅಂದರೆ ಎಲ್ಲರೂ ಪಾರ್ಟಿಸಿಪೇಷನ್ಸ್ ಎಲ್ಲನೂ ಅಪ್ ಸೈಡ್ಗೆ ಪುಷ್ ಮಾಡ್ತಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಗ್ರಾವಿಸ್ಟೋನ್ ಡೋಜಿ. ಈ ಗ್ರಾವಿಸ್ಟೋನ್ ಡೋಜಿ ಬಗ್ಗೆ ನಾವು ಹೇಳೋದಾದ್ರೆ ಇದು ಒಂದು ಬಿಯರಿಶ್ ಕ್ಯಾಂಡಲ್ ಸ್ಟಿಕ್ ಆಗಿರುತ್ತೆ. ಅಂದರೆ ಇದು ಕ್ಲೋಸಿಂಗ್ ಪ್ರೈಸ್ ಆ್ಯಂಡ್ ಓಪನಿಂಗ್ ಪ್ರೈಸ್ ಆಲ್ಮೋಸ್ಟ್ ಆಲ್ ಇದು ಸಹ ಸೇಮ್ ಇರುತ್ತೆ, ಬಟ್ ಇದು ಅಪ್ ಸೈಡ್ ವಿಕ್ನ ಫಾರ್ಮೇಷನ್ ಆಗಿರುತ್ತೆ. ಬಟ್ ಪ್ರೀವಿಯಸಲ್ಲಿ ನಾವು ನೋಡಬೇಕಾದ್ರೆ ಡೌನ್ ಸೈಡ್ ವಿಕ್ ಇತ್ತು. ಇಲ್ಲಿ ನಾವು ಈ ಫಿಗರ್ ಏನಿದೆ ಇದನ್ನು ನಾವು ನೋಡೋದ್ರಲ್ಲೇ ಹೇಳ್ಬೋದು ಮಾರ್ಕೆಟ್ನ ಡೌನ್ ಸೈಡ್ಗೆ ಸೆಲ್ಲರ್ಸ್ ಪುಷ್ ಮಾಡ್ತಾ ಇದ್ದಾರೆ ಅಂತ. ಸೊ ಇದು ನಮಗೆ ನೆಗೆಟಿವ್, ಅಂದರೆ ಸೆಲ್ ಸೈಡ್ ನಾವು ಎಂಟ್ರಿನ ಕೊಡ್ಬೋದಾಗಿರುತ್ತೆ. ನೋಡಿ ಇಲ್ಲಿ ಮಾರ್ಕೆಟ್ ಅಪ್ ಸೈಡ್ ಮೂವ್ಮೆಂಟ್ನ ಕೊಡ್ತಾ ಇರುತ್ತೆ. ಇಲ್ಲಿ ಗ್ರಾವಿಸ್ಟೋನ್ ಡೋಜಿ ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ಯಾಂಡಲ್ ಬುಲ್ಲಿಶ್ ಆಗಿದೆ, ಬಟ್ ಅದರ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಬಿಯರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಇಲ್ಲಿ ಫಾರ್ಮ್ ಆಗಿದೆ. ಇದು ಕನ್ಫರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಎಂಟ್ರಿ ಈ ಕ್ಯಾಂಡಲ್ ಹತ್ರ ಕೊಡ್ಬೋದಾಗಿರುತ್ತೆ. ಸೊ ಈ ರೀತಿ ನಾವು ಈ ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ಯೂಸ್ ಮಾಡ್ಕೊಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.